ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾವು ಕೆಲವು ಗ್ರಾಮರ್ ಎಕ್ಸಸೈಸ್ ಸಾಲ್ವ್ ಮಾಡೋದು ಹೇಗೆ ಎಂದು ತಿಳ್ಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಯುವರ್ ಈಸ್ ವಾಟ್ ನೇಮ್. ಈ ಪ್ರಶ್ನೆ ಸರಿ ಇಲ್ಲ. ಇದನ್ನು ನೀವು ರೀಅರೇಂಜ್ ಮಾಡಬೇಕು ಸರಿಯಾದ ಅರ್ಥಕ್ಕೆ. ಹೇಗೆ? ವಾಟ್ ಈಸ್ ಯುವರ್ ನೇಮ್. ವಾಟ್ ಈಸ್ ಯುವರ್ ನೇಮ್ ಅಂದರೆ ನಿಮ್ಮ ಹೆಸರೇನು ಅಂತ ಕೇಳೋದು. ವೆಜಿಟೇಬಲ್ಸ್ ಯು ಡು ಲೈಕ್. ಸೊ ಡು ಯು ಲೈಕ್ ವೆಜಿಟೇಬಲ್ಸ್. ಡು ಯು ಲೈಕ್ ವೆಜಿಟೇಬಲ್ಸ್ ಅಂದರೆ ನಿಮಗೆ ವೆಜಿಟೇಬಲ್ಸ್ ತರಕಾರಿ ಇಷ್ಟನಾ ಅಂತ ಪ್ರಶ್ನೆ ಕೇಳುವಾಗ ಡು ಯು ಲೈಕ್ ವೆಜಿಟೇಬಲ್ಸ್ ಅಂತ ಕೇಳಬೇಕು. ನೆಕ್ಸ್ಟ್ ಕ್ವಶನ್, ಈಸ್ ವಾಟ್ ಫುಡ್ ಯುವರ್ ಫೇವ್ರೆಟ್. ಸೊ ನೀವು ಇವಾಗ ಬೇರೆಯವರಿಗೆ ನಿಮ್ಮ ಇಷ್ಟವಾದ ತಿಂಡಿ ಏನು ಅಂತ ಕೇಳೋದಕ್ಕೆ ಈ ಥರ ಕೇಳ್ತೀರಾ. ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್ ಅಂದರೆ ನಿಮ್ಮ ಇಷ್ಟವಾದ ಊಟ ಯಾವುದು, ತಿಂಡಿ ಯಾವುದು ಅಂತ. ಸೊ ನೆಕ್ಸ್ಟ್ ಕ್ವಶನ್, ಡೂ ಲೀವ್ ವೇರ್ ಯು ಅಂದರೆ ನೀವು ಎಲ್ಲಿ ವಾಸ ಇದ್ದೀರಾ ಅಂತ ಕೇಳುವಾಗ ವೇರ್ ಡು ಯು ಲೀವ್ ಅಂತ ಪ್ರಶ್ನೆ ಮಾಡ್ತೀರಾ. ವೇರ್ ಡು ಯು ಲೀವ್ ಅಂದರೆ ನೀವು ಎಲ್ಲಿ ವಾಸವಿದ್ದೀರಾ ಅಂತ. ನೆಕ್ಸ್ಟ್ ಕ್ವಶನ್, ಬ್ರದರ್ಸ್ ಹ್ಯಾವ್ ಯು ಆರ್ ಡೂ ಸಿಸ್ಟರ್ಸ್. ಸೊ ಇದನ್ನು ನೀವು ಹೇಗೆ ರೀಅರೇಂಜ್ ಮಾಡ್ತೀರಾ. ಡೂ ಯು ಹ್ಯಾವ್ ಬ್ರದರ್ಸ್ ಆರ್ ಸಿಸ್ಟರ್ಸ್. ಸೊ ಅಂದರೆ ನಿಮಗೆ ತಂಗಿ ಅಥವಾ ತಮ್ಮ ಇದ್ದಾರಾ ಅಂತ ಕೇಳುವಾಗ ಸೊ ಡು ಯು ಹ್ಯಾವ್ ಬ್ರದರ್ಸ್ ಆರ್ ಸಿಸ್ಟರ್ಸ್ ಅಂತ ಕೇಳ್ತೀರಾ. ಸೊ ನೆಕ್ಸ್ಟ್ ಕ್ವಶನ್, ಇನ್ ಶಿ ದ ಪಾರ್ಕ್ ಲೈಕ್ಸ್ ಟು ವಾಕ್. ಸೊ ಇದನ್ನು ಹೇಗೆ ರೀಅರೇಂಜ್ ಮಾಡೋದು. ಶಿ ಲೈಕ್ಸ್ ಟು ವಾಕ್ ಇನ್ ದ ಪಾರ್ಕ್. ಶಿ ಲೈಕ್ಸ್ ಟು ವಾಕ್ ಇನ್ ದ ಪಾರ್ಕ್ ಅಂದರೆ ಅವಳಿಗೆ ಪಾರ್ಕಲ್ಲಿ ಓಡಾಡೋದಕ್ಕೆ ಇಷ್ಟ. ಶಿ ಲೈಕ್ಸ್ ಟು ವಾಕ್ ಇನ್ ದ ಪಾರ್ಕ್ ಅಂದರೆ ಅರ್ಥ ಅದೇ. ಸೊ ಇದು ಕೆಲವು ಎಕ್ಸಸೈಸ್ ಇದೆ. ನೀವು ಇದನ್ನು ಸಾಲ್ವ್ ಮಾಡಿ ನಿಮ್ಮ ಉತ್ತರಗಳನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಮೊದಲನೇದು ಆಲ್ವೇಸ್ ಲೇಟ್ ಈಸ್ ಫಾರ್ ಕ್ಲಾಸ್. ಇದನ್ನು ನೀವು ರೀಅರೇಂಜ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್, ಐಸ್ ಕ್ರೀಮ್ ಐ ಲವ್ ಈಟಿಂಗ್. ಸೊ ಇದನ್ನು ಹೇಗೆ ರೀಅರೇಂಜ್ ಮಾಡ್ತೀರಾ. ಐ ಲವ್ ಈಟಿಂಗ್ ಐಸ್ ಕ್ರೀಮ್. ಈ ಥರ ನೀವು ಎಲ್ಲ ಪ್ರಶ್ನೆಗೂ ರೀಅರೇಂಜ್ ಮಾಡಬೇಕು. ಸೊ ಥರ್ಡ್ ಕ್ವಶನ್, ಹ್ಯಾಪಿ ಮೈ ಮೇಕ್ಸ್ ಮ್ಯೂಸಿಕ್ ಮೀ. ಸೊ ಲಾಸ್ಟ್ ಕ್ವಶನ್, ರೈಡ್ ಎ ಬೈಕ್ ಎಂಜಾಯ್ಸ್ ಹಿ. ಈ ಎಲ್ಲ ಪ್ರಶ್ನೆಗೆ ರೀಅರೇಂಜ್ ಮಾಡಿ ಉತ್ತರವನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.